At this very moment, the rider is protected, but it only takes 0.03 seconds for the sneaker to burst, 0.6 seconds for the jeans to disintegrate. Then, like a human crayon, his flesh is shredded by the coarse bitumen. No way. No way, dude. My foot's done. ಹಾಯ್ ಹಲೋ ನಮಸ್ಕಾರ ರೀ, ನಾನು ಪ್ರಭು ಮುಧೋಳ್ ಮಾತಾಡಕ್ತೀನಿ. ನನ್ನ ಮತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಂತರೂ ಫಸ್ಟ್ ಟೈಮ್ ನೋಡ್ರಿಪ್ಪ ಎಷ್ಟು ಎಕ್ಸ್ಪೆನ್ಸಿವ್ ಶೂ ತೊಗೊಂಡಿದ್ದೆ. ಅಯ್ಯೋ ದೇವ್ರೆ, ಅಷ್ಟು ಎಕ್ಸ್ಪೆನ್ಸಿವ್ ಇದ್ರು ವರ್ತ್ ಐತೆ ಅಂತೇಳಿ ನಾನು ಅನ್ಕೊಂತೀನಿ. ಅದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಅಷ್ಟು ಗೊತ್ತಿರ್ಲಿಕ್ಕಿಲ್ಲ, ಮೇ ಬಿ ನನಗೆ ಗೊತ್ತಿದ್ದಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ. ನಾನು ತೊಗೊಂಡಿದ್ದು ಫೋರ್ಮಾ ಅಡ್ವೆಂಚರ್ ಡ್ರೈ ಶೂಸ್ ತೊಗೊಂಡಿನಿ. ಇದ್ರ ಪ್ರೈಸ್ ಬಂದ 26,000. ಮೈ ಗಾಡ್, 26,000 ರೂಪಾಯಿ ಕೊಟ್ಟು ಬೂಟ್ ತೊಗೊಳ್ಳೋಂಥದ್ದು ಏನು ಬಂದಿರ್ಬೇಕಾದ್ರೆ ಥೂ ಅಂತೇಳಿ ಹೋಗಿತಿರ್ಬೇಕು. ಸ್ವಲ್ಪ ಸಮಾಧಾನ ಇರಲಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಯಾಕೆ ತೊಗೋಬೇಕಂತೇಳಿ. ಅಷ್ಟು ಎಕ್ಸ್ಪೆನ್ಸಿವ್ ನಡೀತೈತಿ, ತೊಗೊಂಡ್ರು ಒಂದು 15,000 to 20,000 ತನಕ ತೊಗೊಂಡ್ರು ನಡೀತೈತಿ. ಬಟ್ ನಾನು 26,000 ಕೊಟ್ಟು ತೊಗೊಳಕ್ಕೆ ಕಾರಣನೂ ಐತಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಬೇಕಿದ್ರೆ ನೀವು ಹೋಗಿಸ್ಕೊಂತೀನಿ, ಏನು ತೊಂದರೆ ಇಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟಿ ಖುಷಿಯಾಗತೈತಿ. ಶೂ ಬಂದು ಒಂದು ವಾರ ಆಯ್ತು, ನನಗೇನು ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಸಿಕ್ಕೈತಿ, ಇವತ್ತು ಅನ್ಬಾಕ್ಸಿಂಗ್ ಮಾಡತ್ತೀನಿ. ಭಾಳ ಕುತೂಹಲದಿಂದನೂ ಕಾಯಾಗ್ತೀನಿ. ಆ ಶೂ ಹಾಕ್ಕೊಂಡು ರೈಡ್ ಮಾಡ್ಬೇಕಂತೇಳಿ ಭಾಳ ಆಸೆನೂ ಐತಿ. ಶೂ ಇಲ್ಲದೆ ಹೇಳಾಕತ್ತೀನಿ ಅಂತೇಳಿ ಬೇಜಾರು ಮಾಡ್ಕೊಬೇಡ್ರಿ. ಫಸ್ಟ್ ಶೂ ತೊಗೊತಂತೇಳ್ರಿ ಒಂದು ಸೆಕೆಂಡ್. ಮಸ್ತ್ ಪ್ಯಾಕಿಂಗ್ ಮಾಡ್ಯಾರ. ನಾ ಇದನ್ನು ತರಿಸಿದ್ದು ಬ್ಯಾಂಗ್ಳೂರ್ಲಿಂದ ತರ್ಸೀನಿ. ನನ್ನ ಫ್ರೆಂಡ್ ಬೆಂಗ್ಳೂರಿಗೆ ಹೋಗಿದ್ದ, ಅವನ ಕಡೆಯಿಂದ ತರ್ಸೀನಿ. ನನ್ನ ಸೈಜ್ ಬಂದ 10 ನಂಬರ್, ಅಂದ್ರೆ US ಸೈಜ್ ಒಳಗೆ 44 ಆಗತ್ತೆ. ಫೋರ್ಮಾ ಅಡ್ವೆಂಚರ್ ಒಳಗೆ 44 ಸೈಜ್ ಒಟ್ಟ ಸಿಗೋಲ್ದಾಗಿತ್ತು. ಒಂದು 2 ಮಂತ್ಸ್ ಕಂಟಿನ್ಯೂ ಆಗಿ ಸರ್ಚ್ ಮಾಡಿ ಸಾಕಾಗಿತ್ತು. ಲಾಸ್ಟಿಗೆ ಬಂದು ಒಂದು ಕಡೆ ಬ್ಯಾಂಗ್ಳೂರಾಗಿ ಸಿಕ್ತಿ ಫೋರ್ಮಾ ಅಡ್ವೆಂಚರ್ ಶೂ. ನಾ ಇದನ್ನು ಬ್ಯಾಂಗ್ಳೂರಾಗ ತೊಗೊಂಡೇನೆ ಅಂತ ಹೇಳಿದೆ. ನನಗೇನು ಯಾರ ಸ್ಪಾನ್ಸರ್ ಅಥವಾ ಏನು ಮಾಡೋಂಗಿಲ್ಲ, ಅಷ್ಟು ಆಸೆನೂ ನಮಗಿಲ್ಲ. ಲೇಟ್ ಮಾಡೋದು ಬೇಡ, ಓಪನ್ ಮಾಡ್ತೀನಿ. ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಫೋರ್ಮಾ ಅಡ್ವೆಂಚರ್ ಡ್ರೈ ಬ್ಲಾಕ್ ಕಲರ್ ತೊಗೊಂಡಿನಿ. ಯಾಕಂದ್ರೆ ನನಗೆ ಬ್ಲಾಕ್ ಅಂದ್ರೆ ಇಷ್ಟ ಬೇಡ. ಓಕೆ, ಕಟ್ ಮಾಡೋಣ. ನೋಡ್ರಿ, ಕಟ್ ಮಾಡಕ್ಕೆ ನನ್ನ ಕಡೆ ಒಂದು ಕಟ್ರು ಇಲ್ಲ. ನನ್ನ ಬೈಕ್ ಚೈಲಿ ಕಟ್ ಮಾಡಾಕತ್ತೀನಿ. ಬಾಪ್ರೇ, like you, be strong to hold the powers of the sun. To dream, believe in strength. Now I'm the only one, only one. ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಹಿಡಿಸಿದ್ವು ನನಗೆ. ಯೂಸ್ ಮಾಡಿ ನೋಡ್ಬೇಕು ಏನೇನೈತೆ, ಹ್ಯಾಂಗ್ ಕಂಫರ್ಟೇಬಲ್ ಐತೆ ಇಲ್ವ ಅಂತೇಳಿ. ನಾನು 26,000 ಕೊಟ್ಟೆ ಅಂತ ಪದೇ ಹೇಳಾಕತ್ತೀನಿ. 26,000 ರೂಪಾಯಿ ಎದಕ್ಕೆ ಕೊಟ್ಟಿನಿ ಅಂತೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೀವು ಬೇಕಿದ್ರೆ ಹೇಳ್ಬೋದು 26,000 ರೂಪಾಯಿ ನೀವು ಕೊಟ್ಟಿದ್ದು ವೇಸ್ಟ್ ಆಗೈತಿ, ಇಲ್ಲ ನೀವು 26,000 ರೂಪಾಯಿ ಕೊಟ್ಟಿದ್ದು ವರ್ತ್ ಐತೆ ಅಂತೇಳಿ. ಮೋಟರ್ ಸೈಕಲ್ ರೈಡ್ ಮಾಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಮೆಟ್, ಶೂಸ್, ಜಾಕೆಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ಪರಿ ಆಕ್ಸಿಡೆಂಟ್ ಆಗ್ತಾವ ಅಂತೇಳಿ ಎಲ್ಲರೂ ನೋಡಿರ್ತೀರಿ. ವಾಟ್ಸಪ್ನಾಗ, ಇನ್ಸ್ಟಾದಾಗ, ಯೂಟ್ಯೂಬ್ನಾಗ ಬಂದೇ ಬರ್ತಾವ. ಯಾವ ಥರ ಆಕ್ಸಿಡೆಂಟ್ ಆಗಿರ್ತಾವ ಅಂದ್ರೆ ಹೇಳಕ್ ಬರಂಗಿಲ್ಲ. ನಾವು ಎಷ್ಟು ಪರ್ಫೆಕ್ಟ್ ಹೊಡಿಲಿ, ನಾವು ಎಷ್ಟು ಏಕಾಗ್ರತೆಯಿಂದ ರೋಡ್ ಮೇಲೆ ಲಕ್ಷ ಇಟ್ಕೊಂಡು ಎಷ್ಟು ಪರ್ಫೆಕ್ಟ್ ಆಗಿ ರೈಡ್ ಮಾಡಿದ್ರು ಏನೋ ಆಗುತ್ತೆ. ಯಾಕಂದ್ರೆ ರೋಡ್ ಮೇಲೆ ಜರ್ನಿ ಮಾಡ್ಬೇಕಂದ್ರೆ ನಾ ಹಂಗಿರತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೊಟೆಕ್ಷನ್ ಏನೇನು ತೊಗೋಬೇಕು ಎಲ್ಲನೂ ತೊಗೊಂಡ್ಬಿಡ್ಬೇಕು. ಸೊ ಅದ್ರ ಸಂಬಂಧ ನಾ
ಈ ಬೂಟಿಗೆ ಮೊರೆ ಹೋಗಿದ್ದೆ. ಸೊ ನಾನು ಮೊದಲೇದ್ದು ಇದ್ದು ಮೊದಲೇ ಶೂಸ್ ಏನ್ ಪ್ರಾಬ್ಲಮ್ ಅದು ಅಂದ್ರೆ ನಾನು ತಿರುಪತಿ ರೈಡ್ ಮಾಡ್ಬೇಕಂದ್ರೆ ಕೆಳಗಿನ ಬೇಸನ ಇಲ್ಲಿ ಇರತ್ತಲ್ಲ ಇಂಥ ಬೇಸನ ಅಷ್ಟು ಕಿತ್ತು ಹೋಗ್ಬಿಡ್ತೀರಿ. ಈ ಬೇಸ್ ಇಲ್ಲನ ಕಂಪ್ಲೀಟ್ ಒಂದು ರೈಡ್ ಮಾಡಿ ನಾನು ತಿರುಪತಿ ಹೋಗ್ಬೇಕಂದ್ರೆ ಫಸ್ಟ್ನೇ ದಿವಸ ಇಲ್ಲಿ ಬಳ್ಳಾರಿಗೆ ಹೋಗ್ಬೇಕನ್ನ ಎಲ್ಲ ಕಿತ್ತು ಹೋಗ್ಬಿಟ್ಟು. ಸೊ ಅದ್ರ ಸಂಬಂಧ ಈ ಶೂ ತಗೋಬೇಕಾತ್. ನಾನು ಮೊದಲು ತಗೊಂಡಿದ್ದ ಶೂ ರಾಜು ತಗೊಂಡಿದ್ದೆ 5,500 6,000 ರೂಪಾಯಿ ಕೊಟ್ಟಿದ್ದೆ ನಾನು. ವೇಸ್ಟ್ ಆದ ಕಂಪ್ಲೀಟ್ 2 ವರ್ಷನೂ ಬರ್ಲಿಲ್ಲ ನನಗೆ. ಹಬ್ಬ ಅಂದ್ರೆ ಒಂದು 10,000 ಕಿಲೋಮೀಟರ್ನೂ ರೈಡ್ ಮಾಡಿಲ್ಲ ಅದ್ರ ಮೇಲೆ. ಸೊ ನನಗೆ ಕಂಪ್ಲೀಟ್ಲಿ 6,000 ರೂಪಾಯಿ ವೇಸ್ಟ್ ಆದಂಗ. ಸೊ ರಾಜು ಬೂಟ್ ಯಾರು ತಗೊಳ್ಳೋರು ಇದ್ರಿ ಅಂದ್ರೆ ಇಲ್ಪ ನಮ್ ಚೀಪ್ ಅಂಡ್ ಬೆಸ್ಟ್ ನಾ ಇವನ್ನ ತಗೋತೀನಿ ಅನ್ನೋರು ಇದ್ರೆ ದಯಮಾಡಿ ತೊಗೊಳಕ್ ಹೋಗ್ಬೇಡ್ರಿ. ಸೊ ಅವನು ತಗೊಳ್ಳೋದು ಮುಂದೋಗಿ ಒಂದ್ 2 ವರ್ಷ ಯೂಸ್ ಮಾಡೋದು 1 ವರ್ಷ ಯೂಸ್ ಮಾಡೋದು ಆಮೇಲೆ ಹೋಗಿ ಮತ್ತೊಂದು 10,000 ರೂಪಾಯಿ ಕೊಟ್ಟು ತಗೊಳ್ಳೋದು ವೇಸ್ಟ್ ಆದ. ಒಮ್ಮೆ ತಗೊಳಕ ಇಲ್ಲಿ ಒಂದು 10-15,000 ರೂಪಾಯಿದಾಗ ಚಲೋ ಶೂ ಸಿಗ್ತಾವ. ಬಟ್ ರೈಡಿಂಗ್ ಪರ್ಪಸ್ ಯಾರ ಶೂ ತಗೋತ್ನ ಅಂದ್ರೆ ಚಲೋ ಶೂ ತಗೋರಿ. ಒಂದು 10,000 ರೂಪಾಯಿ ತಗ ಚಲೋ ಸಿಗ್ತಾವ. 10,000 11,000 15,000 ತಕ ಚಲೋ ಸಿಗ್ತಾವ. ಅವ್ನು ತಗೋರಿ. ಫೋರ್ಮಾ ಅಡ್ವೆಂಚರ್ ಒಳಗ ಫ್ಯೂಚರ್ ಬಗ್ಗೆ ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಒಂದು ತಗೊಂಡ್ರೆ ಮೆಮರಿ ಫಾರ್ಮ್ ಅಂತೇಳಿ ಬರತ್ತ. ಮೆಮರಿ ಫಾರ್ಮ್ ಅಂದ್ರೆ ಇದ್ರೊಳಗೆ ಒಂದು ವೈಟ್ ಕಾಣತ್ತೆ. ಇಲ್ಲಿ ನಾವು ಪಾದಾನ ಈ ಕ್ರಾಸ್ ಏನು ಕಾಣಕತ್ತಿಲ್ಲ ಇದು ಎಲ್ಲರದು ಒಂದೇ ಥರ ಇರಂಗಿಲ್ಲ. ಇದು ಬೇರೆ ಬೇರೆದವ್ರದ್ದು ಬೇರೆ ಬೇರೆ ಡಿಫ್ರೆಂಟ್ ಇರುತ್ತೆ. ಇದು ನಂದು ಏನೈತಲ್ಲ ಇದು ಒಂದ್ಸಲ ಹಾಕೊಂಡು ಒಂದು 10 ನಿಮಿಷ ನಾನು ನಡೆದಾಡಿ ಒಂದು 10 ಕಿಲೋಮೀಟರ್ ರೈಡ್ ಮಾಡಿದೆ ಅಂದ್ರೆ ಇದು ನಂದು ಕಾಲಿಂದ ಏನು ಸೈಜದು ನಂದು ಏನಿದು ಟರ್ನ್ಸ್ ಕರ್ವ್ಸ್ ಇರ್ತಾವಲ್ಲ ಇದು ಕಂಪ್ಲೀಟ್ ಅದ್ರೊಳಗೆ ಫ್ರೆಶ್ ಆಗಿಬಿಟ್ಟು ಇದೇ ಕಂಪ್ಲೀಟ್ಲಿ ಅದ್ರೊಳಗನ ಮೆಮ್ರಿ ಆಗಿ ಉಳಿದ್ಬಿಡತ್ತೆ. ಅದ ಅದನ್ನು ಇನ್ನೊಬ್ರು ಯಾರು ಈಗ ನನ್ನ ಫ್ರೆಂಡ್ಸ್ ಯಾರು ರೈಡ್ ಮಾಡ್ಬೇಕಂದ್ರೆ ಇಲ್ಲ ನಾ ಶೂ ತಗೋತ್ನಂತೇಳಿ ಹೋದ್ರತ್ ಇಟ್ಕೋರಿ. ಸೊ ಅವ್ರದ್ದು ಈ ಥರ ಇರಂಗಿಲ್ಲ, ಅವ್ರದ್ದು ಬೇರೆ ಇರುತ್ತೆ. ಅವಾಗ ಅವ್ರು ಆ ಬೂಟ್ ಹಾಕೊಂಡ್ರಂದ್ರೆ ಅವ್ರದ್ದು ಬೇರೆ ಇದ್ರೂ ಅವ್ರದ್ದು ಯಾವ ಥರ ಇರುತ್ತಲ್ಲ ಆ ಥರ ಮತ್ತೆ ಫಾರ್ಮ್ ಆಗಿಬಿಡತ್ತೆ ಅದು ಆಟೋಮೆಟಿಕ್ ಒಳಗಡೆ. ಇದೊಂಥರ ಬೆಸ್ಟ್ ಫ್ಯೂಚರ್ ಅನಿಸ್ತು ನನಗೆ. ಸೊ ಸೆಕೆಂಡ್ ಒನ್ ಬಂದ ಇಲ್ಲಿ ಕಾಣತ್ತಲ್ಲ ಇದು ಆ್ಯಂಕಲ್ ಪ್ರೊಟೆಕ್ಷನ್. ನನಗೆ ಅನ್ಸಿದ ಮಟ್ಟಿಗೆ ಅಲ್ಪನ್ ಸ್ಟಾರ್ ಒಳಗೆ 80,000 90,000 1 lakh ಕೊಟ್ಟು ತೊಗೊಂಡ್ರೆ ಆ್ಯಂಕಲ್ ಪ್ರೊಟೆಕ್ಷನ್ ಐತೆ ಅಲ್ಪನ್ ಸ್ಟಾರ್ ಒಳಗೆ. ಆ್ಯಂಕಲ್ ಪ್ರೊಟೆಕ್ಷನ್ ಅಂದ್ರೆ ಇಲ್ಲಿ ಐತೆ ನೋಡ್ರಿ. ಇದ್ರ ಪ್ರೊಟೆಕ್ಷನ್ 2 ಕಡೆ ಇರ್ತೈತಿ. ಅಂದ್ರೆ ನಮ್ದು 2 ಕಡೆ ಇರ್ತಾವಲ್ಲ ಇದೊಂದು ಆಮೇಲೆ ಇದೊಂದು ಮಾಡೆಲ್ ಪ್ಲಾಸ್ಟಿಕ್ ಅಂತೇಳಿ ಬರುತ್ತೆ. ಆ ಮಾಡೆಲ್ ಪ್ಲಾಸ್ಟಿಕ್ ಇದ್ರೊಳಗೆ ಹಾಕಿರ್ತಾರೆ. ಅಂದ್ರೆ ಈ ಸ್ಟೀಲ್ ಗಿಲ್ ಹಾಕಿದ್ರೆ ಒತ್ತಿ ಬಿಟ್ರೆ ಅದು ಆ್ಯಂಕಲ್ ಪ್ರೊಟೆಕ್ಷನ್ ಆಗಂಗಿಲ್ಲ, ಆ್ಯಂಕಲ್ ಕಟ್ ಆಗಿ ಹೋಗ್ತೈತಿ. ಅದ್ರ ಸಂಬಂಧ ಅದೊಂಥರ ಏನೋ ಪ್ಲಾಸ್ಟಿಕ್ ಬರುತ್ತೆ ಆ ಥರ ಪ್ಲಾಸ್ಟಿಕ್ ಹಾಕಿರ್ತಾರೆ ಈ ಲೆದರ್ ಒಳಗೆ. ಥರ್ಡ್ ಒನ್ ಬಂದ ಈಗ ಪೂಮಾದಾಗ ಅಡಿಡಾಸ್ ಭಾಳ ಕಾಸ್ಟ್ಲಿ ಇರ್ತಾವ. ನಾನು ನೋಡಿರ್ತೀನಿ ಯಾವಾಗ ಯಾರೋ ಯೂಟ್ಯೂಬ್ನಾನು ರಿವ್ಯೂ ಇವು ನೋಡಿರ್ತೀನಿ ಹಿಂಗಾಗಿ ಗೊತ್ತ. ನಾನು ಏನಿಲ್ಲ ಅಂತವ ಆ ಥರ ಇದ್ರಾಗ ಸಿಸ್ಟಮ್ ಇಟ್ಟಾರ. ಏರ್ ಪಂಪ್ ಸಿಸ್ಟಮ್ ಅಂತೇಳಿ ಬರುತ್ತೆ. ನೀರು ಅದ್ರಾಗ ಗೊತ್ತಲ್ರಿ ಶೂ ಒಳಗೆ ಸ್ಮೆಲ್ ಹೆಂಗೆ ಬರ್ತೈತೆ ಅಂತೇಳಿ. ಆ ಥರ ಸ್ಮೆಲ್ ಬರಲ್ಲ ಅಂತ ಅಲ್ಲ, ಬರ್ತೈತಿ ಬಟ್ ಕಡಿಮೆ ಬರಲ್ಲ ಅನ್ನೋ ಕಾರಣಕ್ಕೆ ಏರ್ ಪಂಪ್ ಸಿಸ್ಟಮ್ ಅಂತೇಳಿ ಇಟ್ಟಿರ್ತಾರೆ. ಸೊ 4ನೇ ಫ್ಯೂಚರ್ ಬಂದ ಲೆದರ್ಲಿಂದ ಹೀಟರ್ನ ನಮ್ಮ ಕಾಲಿ ಒಳಗೆ ಬರಲ್ಲ ಪ್ರೊಟೆಕ್ಟ್ ಮಾಡತೈತಿ. ಇದು ಬೆಸ್ಟ್ ಫ್ಯೂಚರ್ ಅಲ್ರಿ. ಎದ್ರಾಗ ಸಮ್ಮರ್ದಾಗ ರೈಡ್ ಮಾಡ್ಬೇಕಂದ್ರೆ ಇನ್ನೂ ಲಡಾಖ್ ಗಿಡಕ್ಕೆ ಹೋದ್ರೆ ನಾವು ಸಮ್ಮರ್ದಾಗ ಹೋಗ್ಬೇಕಾಗತ್ತೆ. ರಾಜಸ್ಥಾನ ಅಂತೂ ಪಾಸ್ ಆಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತದೆ. ಅಲ್ಲೆಲ್ಲ ಯೂಸ್ ಆಕೈತಿ, ಇಸ್ಲಾಗೂ ಯೂಸ್ ಆಕೈತಿ ಅನ್ಕೊಂತೀನಿ. ಅದ್ರಾಗ ನನ್ನ ಗಾಡಿ ಸಿಕ್ಕಾಪಟ್ಟೆ ಹೀಟ್ ಹೊಡಿದ್ರಂದ್ರೆ ನನಗಂತೂ ಆಬ್ವಿಯಸ್ಲಿ ಮಾನ್ಸೂನ್ ಅಂದ್ಬಿಟ್ರೆ ಉಳಿದ ಟೈಮ್ನಾಗೂ ನನಗೆ ಯೂಸ್ ಆಕೈತಿ. ಅದೊಂದು ಬೆಸ್ಟ್ ಫ್ಯೂಚರ್ ನನಗಂತೂ ಭಾರಿ ಯೂಸ್ ಆಕೈತಿ. 5ನೇ ಫ್ಯೂಚರ್ ಬಂದ ಎಲ್ಲರದು ಕಾಲ ಒಂದೇ ಥರ ಇರಂಗಿಲ್ಲ. ಒಬ್ರ ಕಾಲ ದಪ್ಪ ಇರ್ತೈತಿ, ಒಬ್ರ ಕಾಲ ಸಣ್ಣ ಇರ್ತೈತಿ, ಹಿಂಗಟ್ ಇದ್ದೇ ಇರ್ತೈತಿ. ಸೊ ಅದ್ರ ಸಂಬಂಧ ಇದನ್ನ ಅಡ್ಜಸ್ಟೇಬಲ್ ಇಟ್ಟರ ಇದು ನಮ್ಗೆ ಎಷ್ಟು ಬೇಕು ಇಟ್ಕೋಬಹುದು. ಯಾವ ಥರ ಅಂದ್ರೆ ಒಳಗೆ ಹೋಗತಿ ಆಮೇಲೆ ಮುಂದೆ ಬರ್ತೈತಿ. ಇದು ಅಡ್ಜಸ್ಟೇಬಲ್, 3 ಅಡ್ಜಸ್ಟೇಬಲ್ದಾಗುವ ಇದೊಂದು ಬೆಸ್ಟ್ ಫ್ಯೂಚರ್ ಅಂತ ಹೇಳ್ಬೋದು. ನಮ್ಗೆ ಎಷ್ಟು ಬೇಕಾದ್ರೆ ಇಟ್ಕೊಂಡು ಒಂದ್ಸಲ ಸೆಟ್ ಮಾಡ್ಕೊಂಡ್ಬಿಟ್ರೆ ಓಕೆ. ಆಮೇಲೆ 6ನೇ ಆಪ್ಷನ್ಸ್ ಏನಾಗೈತೆ ನೋಡೋಣ. ಕಂಪ್ಲೀಟ್ ಬೂಟ್ ವಾಟರ್ ಪ್ರೂಫ್. ಮಾನ್ಸೂನ್ ಹೋಗ್ಲಿ ಹಿಂಗೆ ಒಂಥರ ಅಡ್ವೆಂಚರ್ ರೈಡ್ ಗೀಡ್ ಮಾಡ್ಬೇಕಂತ, ಯಾಕಂದ್ರೆ ಫ್ಯೂಚರ್ನಾಗ ಅಡ್ವೆಂಚರ್ ರೈಡ್ ಮಾಡ್ಬೇಕಂತ ಭಾಳ ಆಸೆ ಐತಿ. ಒಂದು ಆಲೋಚನೆ ಇಟ್ಕೊಂಡನ ಖರೀದಿ ಮಾಡಿದ್ದು. ವಾಟರ್ ಪ್ರೂಫ್ ಅಲ್ಪನ್ ಸ್ಟಾರ್ ತಗೋಬೇಕಾದ್ರೆ ನಾ ಆವಾಗಲೇ ಹೇಳಿದಂಗೆ 89,000 ರೂಪಾಯಿ ಕೊಟ್ಟು ತೊಗೊಂಡ್ರೆ ಬರ್ತೈತಿ. ಸೊ ಇದು ಕಂಪ್ಲೀಟ್ ಶೂ ಬಂದ ವಾಟರ್ ಪ್ರೂಫ್ ಐತಿ. ಇದೊಂದು ನನಗೆ ಭಾಳ ಇಷ್ಟ ಆಯ್ತು. ಈ ಥರ CE ಸರ್ಟಿಫಿಕೇಟ್ ಆಗಿರೋ ಶೂ ಇದೆ. ಬಟ್ ನಾ ಇದರ್ಲಿಂದ ಕಂಡ್ಕೊಂಡಿದ್ದು ಇದೆ. ನಾ ತೊಗೊಂಡೇನು 26,000 ರೂಪಾಯಿ ಕೊಟ್ಟು ತೊಗೊಂಡಿನಿ ಅಂದ್ರೆ ಅದು ಹಂಗಂತೂ ಬಿಡೋಕ್ಕಾಗಿಲ್ಲ. ಸೊ ಅದ್ರ ಬಗ್ಗೆ ಸರ್ಚ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಮೊದಲ ಮಿಡಲ್ ಕ್ಲಾಸ್ ಜನ ನಾವು ಒಂದು ತೊಗೋಬೇಕಂದ್ರೆ 108 ಚೌಕಾಶಿ ಮಾಡಿರ್ತೀವಿ. ನಮಗೆ ಯೂಸ್ ಆಗೋ ಈ ಬೆಸ್ಟ್ ಫ್ಯೂಚರ್ ಅಂದರೆ ಇವನ್ನ ಇಷ್ಟೊತ್ತಕ್ಕೆ ಹೇಳಿದ್ದು. ಅದನ್ನು ಬಿಟ್ಟರೆ ಇದು ಕಂಪ್ಲೀಟ್ ಶೂ ಡಿಸೈನ್ ಬಂದು ಇಟಾಲಿಯನ್. ಈ ಶೂ ಯುರೋಪ್ನಾಗ ರೆಡಿ ಆಗತ್ತದ. ಹಾಕಿಟ್ಟು ನೋಡಿಬಿಡೋನು. ಓಕೆ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಿಮಗೆಲ್ಲರಿಗೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ಅನ್ಕೊತೀನಿ. ನನಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಒಂದು ಲೈಕ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೆ ಮುಂದಿನ ಲಾಗ್ನಾಗ ಎಲ್ಲರಿಗೂ ಸಿಗ್ತೀನಿ ಅಂತ ಎಲ್ಲರಿಗೂ ನಮಸ್ಕಾರ. ಬಾಯ್.